ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಮತ್ತು ಧರ್ಮರಾಜ್ ತಹಶೀಲ್ದಾರ್ ತಾಲೂಕು ಅಧ್ಯಕ್ಷರು ಹಾಗೂ ಸಂಘಟನೆ ಕಾರ್ಯಕರ್ತರು ನೇತೃತ್ವದಲ್ಲಿ ಶಾಪುರ್ ನಗರದಲ್ಲಿ ಒಂದು ವಾರದಿಂದ ನಕಲಿ ಬೀಜ ಮಾರಾಟ ಮಾಡುತ್ತಿರುವವರನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಮಾರಾಟ ಮಾಡುವುದು ರೈತರ ಸಂಘಟನೆ ಗಮನಿಸಿ ಸುನಿಲ್ ಕುಮಾರ್, ಸಹಾಯಕ ಕೃಷಿ ನಿರ್ದೇಶಕರು, ಶ್ರೀಮತಿ ವಾಣಿಶ್ರೀ, ಕೃಷಿ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಕಲಿ ಬೀಜ ಮಾರಾಟ ಮಾಡುವವರ ಸೆರೆ ಹಿಡಿದಿದ್ದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೈತ ಸಂಘಟನೆಯ ಕಾರ್ಯಕರ್ತರು ಶಂಕರ್ ಕಟ್ಟಿಮನಿ, ಇಂದ್ರಪ್ಪ, ಧರ್ಮರಾಜ್, ಬಸ್ಸು ಮಲ್ಲು, ನವೀನ್ ರಾಘವೇಂದ್ರ, ಅಂಗವಿಕಲರ ಸಂಘಟನೆ ರಾಜ್ಯಾಧ್ಯಕ್ಷ ಸುಭಾಷ್ ಹೊತ್ಪೇಟೆ ಇತರರು ಇದ್ದರು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಾಪುರ್. ಉಪಯೋಗಿಲ್ಲ ಮಾಡಿದ್ರೆ ನಾಳೆ ಮುಂದೆ ನಮಗೆ ನೀವು ಅಂತ ತಾಲೂಕದಾಗ ಇರ್ತೀವಿ ನಾವು. ನೀವು ಬರ್ತಿರೋದ್ರ ಒಳ್ಳೆ ನಾವು ಇದು ಮಾಡಕೈತಿ ನಿಮ್ಗೆ ಏನು ಮಾಡಕೈತ್ರಿ ನೀವು? ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸದೇವ ಮೇಟಿ ಸಾಹೇಬರು ಅಧ್ಯಕ್ಷರ ನೇತೃತ್ವದಲ್ಲಿ, ಅಗರಡ್ಡಿ ಮಲ್ಲಣ್ಣ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ, ಶಾಪುರ ತಾಲೂಕು ರೈತ ಸಂಘಟನೆ ಅಧ್ಯಕ್ಷ ಧರ್ಮರಾಜ್ ತಹಶೀಲ್ದಾರ್ ನೇತೃತ್ವದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಳಪೆ ಬೀಜ ಜಾಲನ್ನು ನಾವು ರೈತ ಸಂಘಟನೆ ಹಿಡಿದುಗೆಸಿ AD ಸಾಹೇಬರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಕೊಟ್ಟರೆ ಇವತ್ತು ದಿನ ಪೊಲೀಸರು ಹಿರಿಯರು ಬಂದು ಅದು ರೀಡು ಅಂತ ಕಳಪೆ ಬೀಜದಂಥ ಜಾಲ ರೀಡು ಮಾಡಿದಂಥ ಸುನಿಲ್ ಕುಮಾರಿಗೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿದಂಥ ರೈತ ಸಂಘಟನೆ ಇವತ್ತು ಎಲ್ಲ ಕೂಡ ದಿನ ಆದ್ರೂ ಕೂಡ ಯಾರ್ಯಾರು ಅವರು ಒಂದು ಒತ್ತಡ ಆಗೋದು ಗೊತ್ತಾಗೋದು ದಿನ ಆದರೂ ಕೂಡ ಪೊಲೀಸರು ಏಡ್ಯಾರು ಕೂಡ ಇನ್ನೂ ಕಂಪ್ಲೇಂಟ್ ಆಗೋವತ್ತು. ಇವತ್ತು ದಿನ ಜಲ್ದಿ ಕಂಪ್ಲೇಂಟ್ ಆದರೆ ಒಳ್ಳೇದು. ಇಲ್ಲಪ್ಪ ಅಂದರೆ ಮುಂದಿನ ದಿನದಲ್ಲಿ ಏಡ್ಯಾರ ಮೇಲೆ GDR ಮೇಲೆ ಆ ಮೇಡಮ್ ಹೆಸರೇನು ಮೇಡಮ್ ಅವರು ಬಂದು ವಾಣಿಶ್ರೀ ಮೇಡಮ್, ಭಾಗ್ಯಶ್ರೀ ಮೇಡಮ್, ವಾಣಿಶ್ರೀ ಮೇಡಮ್ ಅವರು ಕೂಡ ಸ್ಟೇಷನ್ಗೆ ರಾತ್ರಿ 10 ಗಂಟೆ ತನಕ ಕುಂತರು ಕೂಡ ಇನ್ನೂ FIR ಆಗಿಲ್ಲ. ಇವತ್ತು ಪೊಲೀಸ್ SM ಪಾಟೀಲ್ ಕೂಡ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಯಾಕಂದ್ರೆ ಅವ್ರು ಮಾಡೋಂಥ ಕೆಲಸ ನಾವು ಮಾಡಿವಿ, ರೈತ ಸಂಘಟನೆ ಮಾಡೋದು. ಇವತ್ತು ಸುನಿಲ್ ಕುಮಾರ್ ಮಾಡೋಂಥ ಕೆಲಸ ರೈತ ಸಂಘಟನೆ ಮಾಡೋದು. ಆದರೆ ಇವತ್ತು ಅವ್ರಿಗೆ ಯಾವ ಒತ್ತಡದಂತ ಗೊತ್ತಿಲ್ಲ. ಇವತ್ತು ಸುನಿಲ್ ಕುಮಾರ್ ಇವತ್ತಿನ FIR ಇಮಿಡಿಯೇಟ್ಲಿ FIR ಮಾಡಬೇಕು. ಪೊಲೀಸ್ SM ಪಾಟೀಲ್ ಶಾಪುರ್ ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು ಕೂಡ ಇವತ್ತು ಇಮಿಡಿಯೇಟ್ಲಿ FIR ಮಾಡಬೇಕು. ಇವತ್ತು ರೈತ ಸಂಘಟನೆ ಅದಕ್ಕೂ ಯಾರೇ ಕಳಪೆ ಬೀಜ ರೈತರು ತಗೋಬಾರ್ದಂತ ಎಲ್ಲ ರೈತರಿಗೆ ನಾವು ಮನವಿ ಮಾಡ್ತೀವಿ. ಯಾವುದೇ ಬರ್ತಕ್ಕ ಅಂಗಡಿಗಳ ಸ್ಥಿತಿಲಿಕ್ಕೆ ಕಳಪೆ ಬೀಜ ಮಾರಾಕೋತಾರೆ. ಆ ಕಳಪೆ ಬೀಜ ಮಾರ ಅಂಗಡಿ ಕೂಡ ಸುನಿಲ್ ಕುಮಾರು, ವಾಣಿ ಮೇಡಮ್ ಅವರು ಅದಕ್ಕೂ ಬಂಧವಾಗಿ ಚೆಕ್ ಮಾಡಬೇಕು. ಗೋದಾಮದಲ್ಲಿ ಅವ್ರು ಬಂದು ಹಾಕಿರೋಂಥ ಅವ್ರ ಮನೆಗಳಲ್ಲಿ ಇವತ್ತು ಇಟ್ಟಿಸಿ ರೈತರಿಗೆ ಮೋಸ ಮಾಡೋಂಥ ಕೆಲಸ ಇವತ್ತು ವರ್ತಕರ ಅಂಗಡಿ ಕೂಡ ಅಲ್ಲಿ ಕೂಡ ಹಾಳಾಗುತ್ತದೆ. ಇವತ್ತು ಸುನಿಲ್ ಕುಮಾರ್, ವಾಣಿ ಮೇಡಮ್ ಅವರು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಇದು ಒಳ್ಳೆ ಜನರಿಗೆ, ರೈತ ಬಾಂಧವರಿಗೆ ಎಲ್ಲ ಒಳ್ಳೆ ಬೀಜ ಕೊಟ್ಟರೆ ಇವತ್ತು ಹೊಲ್ದಾಗ ಬೀಳೆ ಬೀಜ ಚಂದ ಬರ್ತಾವೆ. ಇಲ್ಲ ಕಳಪೆ ಬೀಜ ಕೊಟ್ರಪ್ಪ ಅಂದ್ರೆ ನಾಳೆ ಬೆಳೆದು ನಾಟಲಿಲ್ಲ, ಕಾಯಿ ಆಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಏನು ಹೇಳಬೇಕು, ಏಡ್ಯಾರಿಗೆ ಏನು ಉತ್ತರ ಕೊಡಬೇಕು. ಆದ್ರೆ ರೈತರು ಕೂಡ ಹೇಳ್ತೀವಿ, ಯಾವುದೇ ಅಂಗಡಿ ಕೂಡ ಹೋದ್ರೆ ನೀವು ಬಿಲ್ ಏರ್ಸಿರಿ, ಬಿಲ್ ಇಟ್ಕರಿ. ನಿಮ್ಗೆ ಹೊಲ ನಾಟಲಿಲ್ಲಪ್ಪ ಅಂತಂದ್ರೆ ಇವತ್ತು ಏಡ್ಯಾರು ವಾಣಿ ಮೇಡಮ್ ಅವರಿಗೆ ಹೇಳೋಂಥ ಪ್ರಶ್ನೆ ರೈತ ಸಂಘಟನೆ ಮಾಡತ್ತಂತ ನನ್ನ ಹೆಸರು ಧರ್ಮರಾಜ್ ತಹಶೀಲ್ದಾರ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.